ನೀವು ಹೇಳಿದ್ರಿ ಯಾವುದೋ ಒಂದು ಧ್ಯಾನ ಜಾಗ ಇದೆ, ಅಲ್ಲಿ ಹೋಗ್ತೀನಿ. ಈ ಧ್ಯಾನ ಅಂತನ್ನೋದೇ ಏಕಾಂತ. ಏಕಾಂತವಾಗಿ ನಿಮಗಾಗುವ ಅನುಭವಗಳನ್ನ ನೀವು ಎಂಜಾಯ್ ಮಾಡಬೇಕು ಅಂತಂದ್ರೆ, ಬ್ರೇಕ್ ಇಲ್ಲದೆ ಎಂಜಾಯ್ ಮಾಡಬೇಕು ಅಂತಂದ್ರೆ, ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಒಂದು ಜಾಗವನ್ನು ಹುಡುಕಬೇಕು. ಯೋಗಿಗಳು, ಸಂತರು, ಸನ್ಯಾಸಿಗಳು ಆಧ್ಯಾತ್ಮದಲ್ಲಿ ಭಗವಂತನ ಕಂಡುಕೊಳ್ಳಲು, ತನ್ನನ್ನ ತಾನು ಅರಿಯಲು ಏಕಾಂತವಾದ ಜಾಗ, ಬೆಟ್ಟ, ಯಾವುದೋ ಗುಹೆ, ಯಾವುದೋ ನದಿ ತೀರ, ಯಾವುದೋ ಸಮುದ್ರದ ತೀರ, ಯಾವುದೋ ಕಾಡು, ಯಾವುದೋ ತೋಟ, ಈ ತರ ಯಾರು ಬರದೇ ಇರೋ ಜಾಗ, ಡಿಸ್ಟರ್ಬ್ ಮಾಡದೇ ಇರೋ ಜಾಗದಲ್ಲಿ ಹೋಗಿ ಕೂತ್ಕೋತಾರೆ. ಈ ಹಿಪ್ನಾಸಿಸ್ ಅಲ್ಲಿ ಡೀಪ್ ಟ್ರಾನ್ಸ್ ಹಂಗೆ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಇದೆ. ಆ ಡೀಪ್ ಟ್ರಾನ್ಸ್ ಹೋಗಬೇಕು ಅಂತಂದ್ರೆ ಈ ನ್ಯಾಚುರಲ್ ಆಗಿ ಆಗುವ ಶಬ್ದಗಳನ್ನು ಬಿಟ್ಟು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಆಗುವ ಶಬ್ದಗಳು ನಮ್ಮ ಕಿವಿಗೆ ಬೀಳಬಾರದು. ನೀವು ಡೀಪ್ ಟ್ರಾನ್ಸ್ಗೆ ಹೊಟ್ಟೋದ್ರೆ ಸುತ್ತಮುತ್ತ ಏನ್ ನಡೆಯುತ್ತೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಆದ್ರೆ ನೀವು ಟ್ರಾನ್ಸ್ ಸ್ಟೇಟ್ಗೆ ಡೀಪ್ ಬಿಟ್ಬಿಡಿ, ಆರ್ಡಿನರಿ ಟ್ರಾನ್ಸ್ ಸ್ಟೇಟ್ಗೆ ಹೋಗ್ಬೇಕು ಅಂತಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ರೆ ಮಾತ್ರ ಆಲ್ಫಾ ಸ್ಥಿತಿಗೆ ಹೋಗಕ್ ಸಾಧ್ಯ. ಆಲ್ಫಾ ಸ್ಥಿತಿಗೂ ಕಾನ್ಶಿಯಸ್ಗೂ ಏನು ವ್ಯತ್ಯಾಸ? ಡಿಸ್ಟರ್ಬೆನ್ಸ್ ಅದೇ ಗುರುಗಳೇ, ರೋಡ್ ಸೈಡ್ ಅಲ್ಲಿ ಇದೆಯಲ್ಲ, ಹಳ್ಳಿಗಳೆಲ್ಲ ಹೋಗ್ತಾ ಇರುತ್ತೆ.